1 2 3 4 ಚೈನ್ಸ್ ಹಾಕೊತಾ ಇದ್ದೀನಿ. 1 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸು 1 2 3 4 ಚೈನ್ಸ್ ಹಾಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಈಗ ದಾರ ಮೇಲೆ ತಗೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೊತೀನಿ. ಮತ್ತೆ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇದು ಒಂದೊಂದು ಬಿಟ್ಟರು ಏನು ತೊಂದರೆ ಇಲ್ಲ, ದಾರ ಸುತ್ಕೊತಾ ಇರ್ತೀವಲ್ವ, ಸೊ ಏನು ತೊಂದರೆ ಇಲ್ಲ. ಈಗ ಬಟ್ಟೆ ತಿರುಗಿಸ್ಕೊಂಡು 1 2 3 4 5 ಚೈನ್ಸ್ ಹಾಕ್ಕೊಬೇಕು. 5 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಲಾಕ್ ಇರುತ್ತಲ್ವ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ಮತ್ತೆ ಬಟ್ಟೆನ ತಿರುಗಿಸ್ಕೋಬೇಕಾಗುತ್ತೆ. ಈಗ ನಾವು ವರ್ಕ್ ಮಾಡ್ತಾ ಬರೋಣ. 1 2 3 ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿ ಲಾಕ್ ಮಾಡಿಕೊಂಡು ಈಗ ಬಟ್ಟೆ ತಿರುಗಿಸ್ಕೊಂಡು ವರ್ಕ್ ಮಾಡ್ತಾ ಬರೋಣ. ಸೊ ದ್ಯಾಟ್ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಬೀಡ್ ಹಿಂದೆ 5 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಹಿಂಗೆ ಎಳ್ಕೋಬೇಕು. ಸೊ ಇದು ಡಬಲ್ ಕ್ರೋಶೆ. ನಾವು ಡಬಲ್ ಕ್ರೋಶೆ ಮಾಡ್ತಾ ಬರೋಣ. ಒಂದಾಯಿತು. ಎರಡು, ಮೂರು, ನಾಲ್ಕು. ಸಾಕು. 4 ಬೇಕು ಅಂದರೆ 4 ಸಾಕು. 1 2 3 ಹಾಕ್ಕೊಂಡು ಈಗ ನಾವು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶ ಇಷ್ಟೇ. ಸಿಂಗಲ್ ಕ್ರೋಶ ಆಯಿತು. ಸಿಂಗಲ್ ಕ್ರೋಶ ಹಾಕ್ಕೊಂಡು 1 2 ಚೈನ್ ತಗೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನಾವು ಡಬಲ್ ಕ್ರೋಶ ವರ್ಕ್ ಮಾಡ್ತಾ ಬರೋಣ.
2 1 2 3 ಆಗಿದೆ 3 3 4 1 2 3 ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡ್ಕೊಂಡಿಲ್ಲಿ 1 2 ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಅಂತ. ಇಲ್ಲಿ ಗ್ಯಾಪ್ ಇಲ್ಲ ಅಂತ ಅಂದ್ಕೊಬೋದು, ಆದರೆ ನಾವು ಚೈನ್ ಹಾಕ್ತಾ ಹೋಗ್ತಾ ಇದ್ದರೆ ಇಲ್ಲಿ ಗ್ಯಾಪ್ ಆಗುತ್ತೆ. ಇದು ಎಲ್ಲ ಮೂವ್ ಆಗ್ತಾ ಬರುತ್ತೆ, ಸೊ ಗ್ಯಾಪ್ ಆಗುತ್ತೆ. ಅದ್ರ ಬಗ್ಗೆ ಬಿಗಿನರ್ಸು ಯೋಚನೆ ಮಾಡಬೇಡಿ. ಅದೇ ಗ್ಯಾಪ್ ಆಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಜಸ್ಟು ಏನಿದೆ ಅದು 4 ಚೈನ್ ಆದಮೇಲೆ ನೆಕ್ಸ್ಟ್ ಪೆಟಲ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ 1 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಸಹ ನಾವು 4 ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಡಬಲ್ ಕ್ರೋಶಸ್ ಅಂದರೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕ್ರೋಶ ಮಾಡ್ಕೊಳ್ಳೋದು ಡಬಲ್ ಕ್ರೋಶ ಆಗುತ್ತೆ. ಇಲ್ಲೂ 4 ನಾವು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಡಿಸೈನ್ ಬಂದುಬಿಟ್ಟು ಒಂಥರ ಫ್ಲವರ್ ಪೆಟಲ್ಸ್ ಬರುತ್ತಲ್ವ, ಹಾಗೆ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಹಾಗೆ ಮತ್ತು ಫಸ್ಟ್ ಟೈಮು ನಾನು ಕುಚ್ಚು ಡಿಸೈನ್ಸ್ನ ಬಂದು ವೀಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ವೀಡಿಯೋ ಕ್ಲಿಯರ್ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ, ನಾನು ಕೂಡ ವೀಡಿಯೋನ ಇಂಪ್ರೂವ್ ಮಾಡ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಅಟ್ಲೀಸ್ಟ್ ಶೇರ್ ಮಾಡಿ. ನಿಮ್ಗೇನು ಅನಿಸುತ್ತೋ ಅದ್ರ ಬಗ್ಗೆ ಕಮೆಂಟ್ ಆದರೂ ಮಾಡಿ ತಿಳಿಸಿ. ಸೊ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ. ಸೊ ಈಗ 4 ಡಬಲ್ ಕ್ರೋಶಸ್ ಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೋದು. ಸಿಂಗಲ್ ಕ್ರೋಶ ಮತ್ತು ಲಾಕ್ ಮಾಡೋದು ಎರಡೂ ಕೂಡ ಒಂದೇ. ನಾವು ಅದನ್ನು ಈ ರೀತಿ ಪ್ರೊನೌನ್ಸ್ ಮಾಡ್ತೀವಿ ಅಷ್ಟೇ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 4 ಚೈನು ಒಂದು ಸಲ ಮತ್ತು 4 ಚೈನ್ ಒಂದು ಸಲ, 2 ಸಲ 4 ಚೈನ್ ಬರುತ್ತೆ. ಅದರ ನೆಕ್ಸ್ಟು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆನ ಉಲ್ಟಾ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ವರ್ಕ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೇಮ್ ಹೀಗೆ ಬರುತ್ತೆ ಫುಲ್ ವರ್ಕು, ನೋಡ್ತಾ ಇರ್ಬೋದು. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಸಹಾಯ ಮಾಡಿ, ಹೆಲ್ಪ್ ಮಾಡಿ. ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಪ್ಲೀಸ್ ಅರ್ಥ ಮಾಡ್ಕೊಂಡು. ವಿಡಿಯೋ ಕ್ಲಾರಿಟಿ ಇಲ್ಲ, ಸರಿಯಾಗಿ ಮಾಡಿಲ್ಲ ಅಂತ ಯಾರು ಅಂದ್ಕೊಬೇಡಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ವಿಡಿಯೋ ಹೀಗಾಗಿದೆ. ಇಂಪ್ರೂವ್ ಮಾಡ್ಕೊತೀನಿ. ಪ್ಲೀಸ್ ಏನಾದರೂ ಸಜೆಷನ್ಸ್ ಇದ್ದರೆ ಸಜೆಷನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೀವು ಲೈಕ್ ಮಾಡೋದ್ರಿಂದ ಸ್ವಲ್ಪ ಜನಕ್ಕಾದರೂ ಅದು ರೆಫರೆನ್ಸ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಹೆಲ್ಪ್ ಮಾಡಿ ಅಂದರೆ ನನಗೆ ದುಡ್ಡು ಕೊಡಿ ಅಂತ ನಾನು ಕೇಳೋದಿಲ್ಲ. ಜಸ್ಟ್ ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನನಗೆ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಅದರಿಂದ ಇಂಪ್ರೂವ್ ಮಾಡ್ಕೊತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ಸರಿ ಮಾಡ್ಕೊತೀನಿ. ಪ್ಲೀಸ್ ಫ್ರೆಂಡ್ಸ್, ಹೆಲ್ಪ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಹಾಗೆ ಇದು ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಲಾಸ್ಟಲ್ಲಿ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ, ಕಂಪ್ಲೀಟ್ ಲುಕ್ ಹೇಗೆ ಬಂದಿದೆ ಅಂದ್ಬಿಟ್ಟು. ಹಾಗೆ ನಿಮಗೆ ಯಾರಿಗಾದರೂ ಕುಚ್ಚು ಡಿಸೈನ್ಸ್ ಬೇಕು ಅಂತಂದರೆ ನಮ್ಮ ಹತ್ರ ನನಗೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಪ್ಲೀಸ್ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಲೇಸಸ್ನ ನಾವು ವರ್ಕ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ನೀವು ಅದನ್ನು ನಿಮ್ಮ ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಬೋದು. ತುಂಬ ದೂರದಲ್ಲಿರೋರೆಲ್ಲ ಸ್ಯಾರಿನ ಕೊಟ್ಟು ಕಳಿಸೋದಕ್ಕಾಗಲ್ಲ, ಸೊ ಅಂಥವ್ರಿಗೋಸ್ಕರ ಹೀಗೆ ನಾವು ಮಾಡ್ತಾಯಿದ್ದೀವಿ. ಅಟ್ಯಾಚ್ ಮಾಡ್ಕೊಬೋದು ನೀವು. ನಾವು ಏನು ರೆಡಿ ಮಾಡಿಕೊಟ್ಟಿರ್ತೀವೋ ಇದು ರೆಡಿ ಟು ಸ್ಟಿಚ್ ಆಗಿ ಬಂದಿರುತ್ತೆ. ನೋಡ್ತಾ ಇರ್ಬೋದು ಈಗ ಫುಲ್ಲು ಎಲ್ಲ ರೆಡಿ ಆಗಿದೆ, ಕುಚ್ಚು ಕೂಡ ಕಟ್ಟಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಇಷ್ಟೇ, ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ. ಮನೇಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು, ಟ್ರೈ ಮಾಡಿ, ಹಾಗೆ ಕಲ್ತ್ಕೊಳ್ಳಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.